ಶಿವಮೊಗ್ಗ ನಗರದ ಹೊಸಮನೆಯಲ್ಲಿ ವಿಶೇಷವಾಗಿ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡ್ಯಾರೆ. ನೋಡಿ, ನೀರು ಆನೆ ಸೊಂಡಿಲಿಂದ ಬರೋಂಗೆ ಮಾಡ್ಯಾರೆ. ಜುಳು 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 ಅಂತ ಫಾಲ್ಸ್ ಹರ್ಕೊಂಡು ಹೋಗಂಗೆ ಮಾಡ್ಯಾರೆ. ಬ್ರಿಡ್ಜೆಲ್ಲ ನಿರ್ಮಾಣ ಮಾಡ್ಯಾರೆ. ಅದ್ಭುತವಾದಂಥ ಒಂದು ಕಲೆ. ವಿಘ್ನೇಶ್ವರನಿಗೆ ಪೂಜೆ ಸಲ್ಲುತ್ತಾ ಇದೆ. ಅಲ್ಲಿ ವೀರ ಸಾವರ್ಕರ್ ದ್ವಾರವನ್ನು ಸಹ ನಿರ್ಮಿಸಿದರು. ವಿಘ್ನೇಶ್ವರನಿಗೆ ಶ್ವಾನ ಕಾಯ್ತಾ ಇದೆ ನೋಡಿ ಭಕ್ತಿಯಿಂದ. ಹಲೋ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿವಸ ಹೊಸಮನೆಯ ತುಂಗಭದ್ರಾ ಕನ್ನಡ ಯುವಕರ ಸಂಘದವರು ಗಣಪತಿಯನ್ನು ಇಟ್ಟಿದ್ದಾರೆ. ಗಣಪತಿ ಜೊತೆಗೆ ನಮ್ಮ ಆನೆ ಆಗಿರ್ತಕ್ಕಂಥ ಅಂಬಾರಿ ಹೊರ್ತಾ ಇರ್ತಕ್ಕಂಥ ಅರ್ಜುನನ ಸವಿನೆನಪಿಗೋಸ್ಕರ ಇವತ್ತು ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅರಣ್ಯದ ವ್ಯವಸ್ಥೆ, ನೀರು ಬರ್ತಾ ಇರ್ತಕ್ಕಂಥದ್ದು, ಫಾಲ್ಸ್ ಮಾದರಿಯೆಲ್ಲ ಮಾಡಿ ತುಂಬ ಅದ್ಭುತವಾದಂಥ ಒಂದು ಕಲ್ಪನೆಯಲ್ಲಿ ಇವತ್ತಿನ ಸಹ ಗಣಪತಿಯನ್ನು ಕೂರಿಸಿ ಸನ್ನಿಧಿಯಲ್ಲಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಎಲ್ಲ ಬಂದು ಇವತ್ತಿನ ಸಹ ಬಂದು ನೋಡಿದೆ. ನಾನು ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಕಾಡಿನ ಒಂದು ಸನ್ನಿವೇಶವನ್ನು ರಚನೆ ಮಾಡಿ ಇವತ್ತಿನ ಸಹ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ, ಈ ಯುವಕ ಸಂಘದವರಿಗೆ ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ಆ ವಿಘ್ನೇಶ್ವರನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ನಮಸ್ಕಾರಗಳು. ಥ್ಯಾಂಕ್ ಯು.